Hello friends. When a bill is introduced in the parliament for the admission or establishment of new state, so question ಏನಿದೆ ಹೊಸ state ಅಂತ, okay, that is not a part of the Union of India and it has to be passed by, okay, which is not a part of Union at present. ಈಗ Union of India ದು ಪಾರ್ಟ್ ಅಲ್ಲ ಅಂದ್ರೇನು, ನಾವು ಇದನ್ನು ಎಲ್ಲಿ ಓದ್ತೀವಿ? ಆರ್ಟಿಕಲ್ 2 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಆರ್ಟಿಕಲ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇವೆರಡು ಏನು ಹೇಳುತ್ತೆ? ಆರ್ಟಿಕಲ್ 2 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಮಾತಾಡುತ್ತೆ? ಸೊ ಇಟ್ ಟಾಕ್ಸ್ ಅಬೌಟ್ ವೆನ್ ದಿ ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಟು ಮೇಕ್ ದಿ ಲಾಸ್ to establish or admit a new state which is not existing part of India. ಓಕೆ, ಭಾರತದ ಭೂಮಂಡಲದ ಅಥವಾ ಭೂಭಾಗದ ಅಂಗ ಇಲ್ಲದೆ ಇರುವಂತಹ ಒಂದು ಪ್ರದೇಶವನ್ನು ಭಾರತ ದೇಶದನ್ನು ಒಳಗಡೆಯನ್ನು ತಗೊಳ್ತೀವಿ. ಆ ತಗೊಳ್ಳೋದಕ್ಕೋಸ್ಕರ ಆರ್ಟಿಕಲ್ 2 ಅನ್ನು ಅಮೆಂಡ್ ಮಾಡಿ ವಿ ಮೇಕ್ ದಿ ಲಾ. ಸೊ ದಟ್ ಈಸ್ ಎಸ್ಟಾಬ್ಲಿಷಿಂಗ್ ಆರ್ admission of new state. Okay, establishment or admission of new state. Okay, so idanna yavadu which is not a part of article 2. So article 2 and article 3 iveredu enide, it can be amended outside the scope of article 368. means what? article 368 ಅಲ್ಲಿ procedure of amending the constitution ಬಗ್ಗೆ ಮಾತಾಡಿದ್ದಾರೆ. so article 368 procedure of amending constitution ಅಂದಾಗ there are three types of amendment there. one is outside the scope of article 368 and another is article 368 itself, and then another one is when the constitution is being amended with respect to federal provisions of the constitution. so ಆ ಸಮಯದಲ್ಲಿ ರಾಜ್ಯ ಸರ್ಕಾರಗಳ ಒಪ್ಪಿಗೆಯನ್ನು ಬೇಕಾಗುತ್ತೆ, ರೈಟ್? so this is what is the article 2 and article 3. so this is what the amendment. so article 2 and article 3 ಏನಿದೆ, article 2 and article 3 it simply says that article 2 ಏನು ಮಾತಾಡುತ್ತೆ, if we want to admit or establish a new state which is not existing in the present union territory of India, then article 2 has to be amended and a new territory has to be integrated into the India. okay, ಹೊಸ ಪ್ರದೇಶವನ್ನು ಭಾರತ ದೇಶ ಒಳಗಡೆ ತೊಗೊಂಡ್ಬರ್ತೀವಿ. ಸೊ ಆರ್ಟಿಕಲ್ 3 ಇದೆ. ಆರ್ಟಿಕಲ್ 3 ಅಂತಂದ್ರೇನು? ವಿಚ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಎ ಪಾರ್ಟ್ ಆಫ್ ಇಂಡಿಯಾ. ಮೀನ್ಸ್ ಲೈಕ್ ಈಗ ಆಂಧ್ರ ಪ್ರದೇಶ and ತೆಲಂಗಾಣ ಸಪ್ರೇಟ್ ಮಾಡಿದ್ವಿ. ಸೊ alteration of the boundaries of the existing state or creation of new state among the existing state. so ಇದೆಲ್ಲ ಎಲ್ಲಿ ಬರುತ್ತೆ? ಆರ್ಟಿಕಲ್ 3 ನಲ್ಲಿ ಬರುತ್ತೆ. so which these two articles can be amended with a simple majority. because ಇದನ್ನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀವಿ ಅಂದರೆ, ಸೊ ವಿ ಆರ್ ಅಮೆಂಡಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಬಟ್ ಹವೆವರ್ ಸಮ್ ಆಫ್ ದಿ ಪ್ರೊವಿಷನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್ ವಿಚ್ ಕ್ಯಾನ್ ಬಿ ಅಮೆಂಡೆಡ್ ಯೂಸಿಂಗ್ ಸಿಂಪಲ್ ಮೆಜಾರಿಟಿ ಯೂಸ್ ಮಾಡಿ ಅಮೆಂಡ್ ಮಾಡ್ಬೋದು. ಸೊ ಅದರಲ್ಲಿ ಕೆಲವು ಪ್ರೊವಿಷನ್ಸಲ್ಲಿ ಇದು ಆರ್ಟಿಕಲ್ 2 ಆ್ಯಂಡ್ ಆರ್ಟಿಕಲ್ 3 ಬರುತ್ತೆ. ಸೊ ಕ್ವಶನ್ ಏನಿದೆ, ಇಟ್ ಹ್ಯಾಸ್ ಟು ಬಿ ಪಾಸ್ಡ್ ಬೈ ಅಂತ ಇದೆ. ಸೊ ಸಿಂಪಲ್, ನನಗೆ ಆನ್ಸರ್ ಆಲ್ರೆಡಿ ಹೇಳಿದ್ದೀನಿ. ಸೊ 2/3 ಮೆಜಾರಿಟಿ ಅಂತ ಬರಲ್ಲ, ಆಬ್ಸಲ್ಯೂಟ್ ಮೆಜಾರಿಟಿನೂ ಬರಲ್ಲ. ಸೊ ಸಿಂಪಲ್ ಮೆಜಾರಿಟಿ ಬೈ ಮೆಂಬರ್ಸ್ ಆಫ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಸೊ ದಿಸ್ ಇಸ್ ದಿ ಆನ್ಸರ್. The rights guaranteed under the part 3 of the Indian Constitution are called as fundamental rights. because ಯಾಕೆ ಪಾರ್ಟ್ 3 ಅಲ್ಲಿ ಬರೆದಿರೋದನ್ನು ಫಂಡಮೆಂಟಲ್ ರೈಟ್ ಅಂತ ಕರಿತೀವಿ? ವೈ? ಬಿಕಾಸ್ ಇಟ್ ಈಸ್ ಎಸೆನ್ಷಿಯಲ್. ಎದಕ್ಕೆ ಬೇಕಪ್ಪ ಅಂತಂದರೆ, ಸಿಂಪಲ್ ಆಗಿ ಓದಬೇಕಾದ್ರೆ ಅಂತೆ, ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಅವರ್ ಇಂಟೆಲೆಕ್ಚುಯಲ್, ಮಾರಲ್ ಆ್ಯಂಡ್ ಫಿಸಿಕಲ್ ಗ್ರೋತ್. ಓಕೆ, ಸೊ ಇದು ನಮ್ಮ ಫಂಡಮೆಂಟಲ್ ರೈಟ್ಸ್ ಯಾಕೆ ಬೇಕು ಅಂತ ಕೇಳಿದಾಗ, ನಮ್ಮ ಸ್ವಂತ ಬೆಳವಣಿಗೆಗೆ, ಓಕೆ, ಸೊ ಸೆಲ್ಫ್ ಡೆವಲಪ್ಮೆಂಟ್ಗೋಸ್ಕರ, ಮಾರಲ್ ಡೆವಲಪ್ಮೆಂಟ್ ಇರಲಿ, ಇಲ್ಲ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಇರಲಿ, ಆರ್ ಫಿಸಿಕಲ್ ಡೆವಲಪ್ಮೆಂಟ್ ಇರಲಿ. ಸೊ ಫಾರ್ ದ್ಯಾಟ್ ರೀಸನ್ ವಿ ನೀಡ್ ದಿ ಫಂಡಮೆಂಟಲ್ ರೈಟ್ಸ್. ಸೊ ಅದರ ಬೇಸಿಸ್ ಮೇಲೆ ಇಲ್ಲಿ ನೋಡೋಣ, ದೇ ಆರ್ ದಿ ಎಸೆನ್ಷಿಯಲ್ ಫಾರ್ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದಿ ಇಂಡಿವಿಜುವಲ್ಸ್. ಓಕೆ, ಹೌದು, ನಮ್ಮದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ನಾವು ಇಂಟೆಲೆಕ್ಚುಯಲಿ ಡೆವಲಪ್ ಆಗಬೇಕು, ಮಾರಲಿ ಡೆವಲಪ್, ಎಜುಕೇಷನಲಿ ಡೆವಲಪ್ ಆಗಬೇಕು, ಸೋಷಿಯಲಿ ಡೆವಲಪ್ ಆಗಬೇಕಂದ್ರೆ ವಿ ನೀಡ್ ಫಂಡಮೆಂಟಲ್ ರೈಟ್ಸ್. ಸೊ ಆಲ್ರೌಂಡ್ ಡೆವಲಪ್ಮೆಂಟ್ಗೋಸ್ಕರ ಬೇಕು. ದೇ ಆರ್ ಓನ್ಲಿ ಸೆಟ್ ಆಫ್ ರೈಟ್ಸ್ ಗ್ಯಾರಂಟೀಡ್ ಬೈ ದಿ ಕಾನ್ಸ್ಟಿಟ್ಯೂಷನ್. ಇಲ್ಲ, guaranteed by the constitution, only set of rights guaranteed by the constitution. yes, okay, so statement 2 ಏನಿದೆ, ಓನ್ಲಿ ಸೆಟ್ ಆಫ್ ರೈಟ್ಸ್ ಇಲ್ಲ. ಯಾಕಂದರೆ ದೇರ್ ಆರ್ ಸರ್ಟನ್ ಅದರ್ ಗ್ಯಾರಂಟೀಡ್, ಆರ್ಟಿಕಲ್ 326 ಇರ್ಬೋದು. ಓಕೆ, ದೇರ್ ಆರ್ ಅದರ್ ಸೆಟ್ ಆಫ್ ರೈಟ್ಸ್ ವಿಚ್ ಆರ್ ಗ್ಯಾರಂಟೀಡ್ ಬೈ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ಇನ್ನೊಂದು ಕೆಲವು ರೈಟ್ಸ್ ಇದ್ದಾವೆ, ಅವು ರೈಟ್ಸನ್ನು ಮೆನ್ಷನ್ ಮಾಡಿ ಕೊಟ್ಟಿದೆ, ರೈಟ್? ಸೊ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್, ಸೊ ದೀಸ್ ಆರ್ ನಾಟ್ ದಿ ಓನ್ಲಿ ಸೆಟ್ ಆಫ್ ರೈಟ್ಸ್. ಓಕೆ, ಇದು ಓನ್ಲಿ ಇರೋದ್ರಿಂದ ಗ್ಯಾರಂಟೀಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಅನ್ನೋದು ಇಲ್ಲ. ಸೊ ಆನ್ಸರ್ ಈಸ್, and they are the sacrosanct and permanent. okay, ಇದು ಅಂತೂ ಇಲ್ವಾ? ಯಾಕಂದರೆ ಬಿಕಾಸ್ ಎಮರ್ಜೆನ್ಸಿ ಪ್ರಾವಿಷನ್ಸ್ ಅಲ್ಲಿ, ಸೊ ದೇ ಕ್ಯಾನ್ ಬಿ ರಿವೋಕ್ಡ್. ಮೀನ್ಸ್ ಲೈಕ್ ವೆನ್ ದೇರ್ ಈಸ್ ಅನ್ ಎಮರ್ಜೆನ್ಸಿ ಇಸ್ ಇಂಪೋಸ್ಡ್, ಭಾರತ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ತೊಗೊಂಡು ಬಂದರೆ ಅಂಥ ಸಮಯದಲ್ಲಿ ಅದನ್ನು ರಿವೋಕ್ ಮಾಡ್ತೀವಿ, ಅಂದರೆ ಅದನ್ನು ವಾಪಸ್ ಪಡಿಬೋದು. ಯಾವ್ಯಾವ ಫಂಡಮೆಂಟಲ್, ಆಲ್ ದರ್ ಫಂಡಮೆಂಟಲ್ ರೈಟ್ಸ್ ಆರ್ ಸಸ್ಪೆಂಡೆಡ್ ಎಕ್ಸೆಪ್ಟ್ ಆರ್ಟಿಕಲ್ 20 and 21. ಸೊ ಹಾಗಾಗಿ ದಿ ಸ್ಟೇಟ್ಮೆಂಟ್ ಈಸ್ ರಾಂಗ್. ದೇ ಆರ್ ನಾಟ್ ಬರಬೇಕಾಗಿತ್ತು ಇಲ್ಲಿ. ದೇ ಆರ್ ನಾಟ್ ಸ್ಯಾಕ್ರೋಸೆಂಟ್ ಆ್ಯಂಡ್
not permanent ಅಂತ. Okay, so then that would be correct answer, right? So ಹಾಗಾಗಿ answer is only 1. C is the answer. With reference to directive principles of state policies in Indian constitution, consider the following. So DPSP ರಾಜ್ಯ ನಿರ್ದೇಶಕ ತತ್ವಗಳ ಮೇಲೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ. So they are recommendations only to the legislative branch of the government. Okay, they are only to the legislative branch of the government ಏನಿಲ್ಲ, but it is also recommendation to the executive also. Okay, only legislative branch of the government ಏನಿಲ್ಲ. ಸೊ ಗೌರ್ಮೆಂಟ್ ಅಂತ ಬಂದಾಗ ಅಥವಾ ಸ್ಟೇಟ್ ಅಂತ ಬಂದಾಗ ಸ್ಟೇಟ್ ಈಸ್ ಎವ್ರಿಥಿಂಗ್. ಓಕೆ, ಸೊ ದೇ ಆರ್ ನಾಟ್ ಓನ್ಲಿ ಡಿಫೈನಿಂಗ್ ಟು ದಿ ಲೆಜಿಸ್ಲೇಟಿವ್. ನಾನು ಫಸ್ಟ್ ಕ್ವಶನ್ಸಲ್ಲಿ ಡಿಸ್ಕಸ್ ಮಾಡಿದೆ ಲೆಜಿಸ್ಲೇಟಿವ್ ಅಂದ್ರೇನು, ಎಕ್ಸಿಕ್ಯೂಟಿವ್ ಅನ್ನೋದನ್ನು. ಸೊ ಅದ್ರ ಬೇಸಿಸ್ ಮೇಲೆ ಇದನ್ನು ಕ್ವಶನ್ ಮತ್ತೆ ಅನಾಲಿಸಿಸ್ ಮಾಡಿ, ರೈಟ್. ದೇ ಹೆಲ್ಪ್ ದಿ ಕೋರ್ಟ್ಸ್ ಇನ್ ಎಕ್ಸಾಮೈನಿಂಗ್ ದಿ ಆ್ಯಂಡ್ ಡಿಟರ್ಮೈನಿಂಗ್ ದಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ದಿ ಲಾ. ಸೊ ಅದು ಕರೆಕ್ಟ್ ಇದೆ, ದಿಸ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸೊ ಓನ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಆರ್ ಪ್ರೊಹಿಬಿಟೆಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಓಕೆ, ಯಾವುದು ಪ್ರೊಹಿಬಿಟೆಡ್ ಇದೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ, ಯಾವುದು ಇಲ್ಲ. ಎ ಸಿಟಿಜನ್ ಆಫ್ ಇಂಡಿಯಾ ಎಕ್ಸೆಪ್ಟಿಂಗ್ ಎನಿ ಟೈಟಲ್ ಫ್ರಮ್ ಎನಿ ಫಾರಿನ್ ಸ್ಟೇಟ್. ಓಕೆ, so what is prohibited? A citizen of India accepting any title from any foreign state, it is prohibited. Okay, foreign state in the title, abolition of titles, article 18 question ನೆನ್ಪು ಮಾಡ್ಕೊಳ್ಳಿ. ಆರ್ಟಿಕಲ್ 18 ಏನಿದೆ, abolition of titles. So abolition of titles ಅಂದ್ರೆ the state will not confer any title on any individual except academic and military. ಓಕೆ, ಅಕಾಡೆಮಿಕ್ಕು ಮತ್ತು ಮಿಲಿಟ್ರಿ ಬಿಟ್ಟರೆ ಬೇರೆ ಯಾವ ಟೈಟಲನ್ನು ಕನ್ಫರ್ ಮಾಡೋದಿಲ್ಲ ಅಂತ ಆರ್ಟಿಕಲ್ 18 ಹೇಳಿದೆ. ಸೊ ಅದಲ್ಲದೆ ಎನಿ ಇಂಡಿಯನ್ ಹೂಸೋ ಎವರ್ ವಾಂಟ್ಸ್ ಟು ರಿಸೀವ್ ಅ ಟೈಟಲ್ ಫ್ರಮ್ ಫಾರಿನ್ ಕಂಟ್ರೀಸ್ ದೆನ್ ಹಿ ಹ್ಯಾಸ್ ಟು ಟೇಕ್ ದಿ ಪರ್ಮಿಷನ್ ಆಫ್ ದಿ country, okay, president. And also any foreigner who is working or who is running a trust or who has been a part of the trust of the government, so then also if he is getting any title he needs to take the permission of the president. Okay, so ಹಾಗಾಗಿ ಇದರಲ್ಲಿ assuming that ಹಾಗಾಗಿ ಆರ್ಟಿಕಲ್, ಸೊ ಸ್ಟೇಟ್ಮೆಂಟ್ 1 is wrong. ಸ್ಟೇಟ್ಮೆಂಟ್ 2 ಏನಿದೆ, assuming hereditary titles like ಮಹಾರಾಜ. ಓಕೆ, ಸೊ ಇದನ್ನು ಪ್ರೊಹಿಬಿಟೆಡ್ ಇದೆ, ಇದನ್ನು ಇಲ್ಲ. ಓಕೆ, ದ ಸ್ಟೇಟ್ ಕನ್ಫರಿಂಗ್ an academic distinction on a person, ಇದು ಕರೆಕ್ಟು. ಓಕೆ, ಇಟ್ ಈಸ್ ನಾಟ್ ಪ್ರೊಹಿಬಿಟೆಡ್, ಇಟ್ ಈಸ್ ಅಲೌಡ್. ಓಕೆ, ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 and 1 and 2 ಆರ್ ರಾಂಗ್. 1 and 2 ಎಲ್ಲಿದೆ, ಇಲ್ಲಿದೆ. ಸೊ ಆನ್ಸರ್ ಈಸ್ ಎ. ಓಕೆ, ಇಫ್ ದ ಪ್ರೆಸಿಡೆಂಟ್, ನೆಕ್ಸ್ಟ್ ಕ್ವಶನ್, ಇಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಕ್ಸರ್ಸೈಸಸ್ ಹಿಸ್ ಪವರ್ ಆಸ್ ಪ್ರೊವೈಡೆಡ್ ಅಂಡರ್ ಆರ್ಟಿಕಲ್ 359 ಆಫ್ ದಿ ಕಾನ್ಸ್ಟಿಟ್ಯೂಷನ್, ದೆನ್ ದ ಪ್ರೆಸಿಡೆಂಟ್ ಕ್ಯಾನ್ ಪ್ರೊಮಲ್ಗೇಟ್ ದಿ ಆರ್ಡಿನೆನ್ಸ್. ಸೊ ಆರ್ಟಿಕಲ್ 359 ಬಗ್ಗೆ ಕೇಳ್ತಾ ಇದ್ದಾರೆ. ಏನೋ, ಇಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಕ್ಸರ್ಸೈಸಸ್ ಇಸ್ ಪವರ್. ಸಿ, 2 ಆರ್ಟಿಕಲ್ ಇದೆ ನಮ್ಮ ಹತ್ರ. ಎಮರ್ಜೆನ್ಸಿ ಪ್ರಾವಿಷನ್ಸಲ್ಲಿ ಬಂದಾಗ ಒಂದು ಆರ್ಟಿಕಲ್ 358 ಬರುತ್ತೆ, ಒಂದು ಆರ್ಟಿಕಲ್ 359 ಬರುತ್ತೆ. ಇವೆರಡು ಆರ್ಟಿಕಲ್ ನಡುವೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಆರ್ಟಿಕಲ್ 358 ಇಟ್ ಅಪ್ಲೈಸ್ ಓನ್ಲಿ ಟು ಆರ್ಟಿಕಲ್ 19 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ರೈಟ್. ವೇರ್ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 359 ಆದರೆ, ಇಫ್ ದ ಪ್ರೆಸಿಡೆಂಟ್ ವಾಂಟ್ಸ್ ಟು ಸಸ್ಪೆಂಡ್ 1 or more ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ದಿ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿಯಲ್ಲಿ ಮೂಲಭೂತ ಹಕ್ಕುಗಳನ್ನು ಸಸ್ಪೆಂಡ್ ಮಾಡಬೇಕಾದ್ರೆ ಅಂಥ ಸಮಯದಲ್ಲಿ ಆರ್ಟಿಕಲ್ 359 ಅನ್ನು ಯೂಸ್ ಮಾಡಿ ದಿ ಪ್ರೆಸಿಡೆಂಟ್ ವಿಲ್ ಸಸ್ಪೆಂಡ್ 1 or more ಫಂಡಮೆಂಟಲ್ ರೈಟ್ಸ್ ಎಕ್ಸೆಪ್ಟ್ 20 and 21, ರೈಟ್. ಆದರೆ ಆರ್ಟಿಕಲ್ 359 ಏನಿದೆ, ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಡ್ಯೂರಿಂಗ್ ದಿ internal emergency as well as external emergency. Okay, that is war or external aggression or armed rebellion. Okay, emergency ನಾವು ಇಂಪೋಸ್ ಮಾಡಬೇಕಾದ್ರೆ 3 clauses ಇದೆ. ಒಂದು war or external aggression ಇದೆ, ಇನ್ನೊಂದು ಆರ್ಮ್ಡ್ ರೆಬಿಲಿಯನ್, ದಟ್ ಈಸ್ ಇಂಟರ್ನಲ್ ಎಮರ್ಜೆನ್ಸಿ ಅಂತ ಕರಿತೀವಿ. ಸೊ ವಾರ್ ಆದಾಗ ಎಕ್ಸ್ಟರ್ನಲ್ ಎಮರ್ಜೆನ್ಸಿ, ವೇರ್ ಆರ್ಮ್ಡ್ ರೆಬಿಲಿಯನ್ ಅಂದರೆ ಇಂಟರ್ನಲ್ ಎಮರ್ಜೆನ್ಸಿ. ಸೊ ಆ ಸಮಯದಲ್ಲೂ ಆರ್ಟಿಕಲ್ 359 ಇನ್ವೋಕ್ ಆಗುತ್ತೆ. ಬಟ್ ಆರ್ಟಿಕಲ್ 358 ಇಟ್ ಅಪ್ಲೈಸ್ ಟು ಓನ್ಲಿ ವಾರ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್, ಮೀನ್ಸ್ ಎಕ್ಸ್ಟರ್ನಲ್ ಎಮರ್ಜೆನ್ಸಿಗೆ ಮಾತ್ರ ಅಪ್ಲೈ ಆಗುತ್ತೆ. ದಟ್ ಈಸ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 19, ರೈಟ್. ಸೊ ಆರ್ಟಿಕಲ್ 359 ಏನಿದೆ, ದ ಪ್ರೆಸಿಡೆಂಟ್ ಕ್ಯಾನ್ ಪ್ರೊಮಲ್ಗೇಟ್ ದಿ ಆರ್ಡಿನೆನ್ಸ್ ಫಾರ್ ಎನಿ ಸ್ಟೇಟ್. ಓಕೆ, obviously for any state he can promulgate the ordinance because the emergency has been imposed. This statement is what the president of India exercises, article 359 ಬಗ್ಗೆ ಇದೆ, not with respect to promulgation of ordinance alva. The president can promulgate the ordinance for any state. Okay, this statement is wrong. Why? Because article 359 is talking about what? Suspension of 1 or more fundamental rights during emergency. The power of the high courts are subsumed by the Supreme Court. This is not with respect to article 359. The president is empowered to suspend the enforcement of some of the fundamental rights. This is the right answer. Okay,
ಸೊ ಆನ್ಸರ್ ಏನು ಕರೆಕ್ಟ್ ಆಗುತ್ತೆ? ಸೊ ದಿಸ್ ಇಸ್ ದಿ ರೈಟ್ ಆನ್ಸರ್. ಸೊ ಹಾಗಾಗಿ ಇದು he may extend the national emergency to only to the parts of the country, so are not with respect to article 359. okay, 359 ಅಲ್ಲಿ ಇಲ್ಲ ಅದನ್ನು. ಹಾಗಾಗಿ it is only with respect to what? Suspension of fundamental right. Next question, consider the following statement with respect to freedom of religion enshrined in the constitution. ಓಕೆ, ಧಾರ್ಮಿಕ ಹಕ್ಕುಗಳ ಬಗ್ಗೆ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇದರಲ್ಲಿ ಏನಿದೆ, ಇಟ್ ಇನ್ಕ್ಲೂಡ್ಸ್ ದ ಫ್ರೀಡಮ್ ಟು ನಾಟ್ ಟು ಫಾಲೋ ಎನಿ ರಿಲಿಜನ್. ಓಕೆ, ಸೊ ನಾಟ್ ಟು ಫಾಲೋ ಎನಿ ರಿಲಿಜನ್ ಅಂತ ಕ್ವಶನ್ ಇದೆ. ಓಕೆ, ಸೊ ಇದನ್ನು ನಿಮಗೆ ಭಾಳ ಜನಕ್ಕೆ ಕನ್ಫ್ಯೂಷನ್ ಮಾಡಿರುತ್ತೆ, ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ. ಸೊ ಫ್ರೀಡಮ್ ಆಫ್ ಆರ್ಟಿಕಲ್ 25 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಓಕೆ, ಅದರಲ್ಲಿ ಇದು ಫ್ರೀಡಮ್ ಟು ಕನ್ಸೈನ್ಸ್, ಫ್ರೀಡಮ್ ಟು ಪ್ರೊಫೆಸ್, ಫ್ರೀಡಮ್ ಟು ಪ್ರಾಕ್ಟೀಸ್, ಫ್ರೀಡಮ್ ಟು ಪ್ರೊಪಗೇಟ್ ಅಂತ 4 ಇದ್ದಾವೆ. ಸೊ ಕನ್ಸೈನ್ಸ್ ಅಂದರೆ ಏನು? ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ಯಾವ ಧರ್ಮವನ್ನು ಬೇಕಾದರೂ ಪಾಲಿಸ್ಬೋದು ಅಥವಾ ಧರ್ಮವನ್ನು ಪಾಲಿಸದೇ ಇರ್ಬೋದು. ಓಕೆ, ಅದಕ್ಕೇ ನಮ್ಮ ಭಾರತ ದೇಶದಲ್ಲಿ ಯಾವ ಧರ್ಮವನ್ನು ಪಾಲಿಸದೇ ಇರೋರನ್ನು ಭಾಳ ಜನ ಇದ್ದಾರೆ. ಮೀನ್ಸ್ ದೇ ಡು ನಾಟ್ ಬಿಲೀವ್ ಇನ್ ಎನಿ ಗಾಡ್, ದೇ ಡು ನಾಟ್ ಬಿಲೀವ್ ಇನ್ ಎನಿ ರಿಲಿಜನ್, ದೇ ಜಸ್ಟ್ ಬಿಲೀವ್ ಇನ್ ದೇರ್ ವರ್ಕ್ ಈಸ್ ವರ್ಕ್ಶಿಪ್ ಆರ್ ದೇ ಜಸ್ಟ್ ಬಿಲೀವ್ ಇನ್ ಸಮ್ ಅದರ್ ಥಿಂಗ್. ಓಕೆ, ಸೊ ಕೆಲವರು ಯಾವುದೂ ರಿಲಿಜನನ್ನು ಫಾಲೋ ಮಾಡದೇವರು ಇದ್ದಾರೆ ಭಾಳ ಜನ. ಓಕೆ, ಹೂ ಆರ್ ಕಾಲ್ಡ್ ಆಸ್ ನ್ಯೂಟ್ರಲ್ ಅಂತ ಹೇಳ್ತೀವಲ್ಲ. ಸೊ ಆ ಥರ. ಸೊ ಈ ಕ್ವಶನ್ ಏನಿದೆ, ನಾಟ್ ಫಾಲೋ ಎನಿ ರಿಲಿಜನ್, ಎಸ್ ದಿಸ್ ಈಸ್ ಆಲ್ಸೋ ರೈಟ್. ಹೆಂಗೆ ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂದರೆ ಜಸ್ಟ್ ಏನೋ ಮಾತಾಡಲೇಬೇಕಂತಲ್ಲ, ರೈಟ್ ಟು ರಿಮೇನ್ ಸೈಲೆಂಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಆರ್ಟಿಕಲ್ 19 ಅಂತ ಹೇಳ್ತೀವಿ. ಓಕೆ, ಅದೇ ಥರ ಆರ್ಟಿಕಲ್ 25 ಯಾವುದೇ ಧರ್ಮವನ್ನು ಪಾಲಿಸೋಕ್ಕೆ ಹಕ್ಕು ಕೊಟ್ಟಿದ್ದಾರೆ, ನೀವು ಯಾವುದೇ ಧರ್ಮವನ್ನು ಪಾಲಿಸದೇ ಇರೋದ್ರೂ ಅದನ್ನು ಹಕ್ಕನ್ನು ಕೊಟ್ಟಿರಲಾಗಿದೆ. ಸೊ ಹಾಗಾಗಿ ಸೊ ದಿಟ್ ಈಸ್ ರೈಟ್ statement. So statement 2 is wrong because freedom of religion, forceful conversion is wrong. Statement 3, it is not applicable to foreign nationals. No, it is also wrong statement. Why? Because in ಭಾರತ ದೇಶದಲ್ಲಿ ಯಾರೇ ಇರಲಿ, ಯಾಕೆಂದರೆ ಫಾರಿನರ್ಸ್ ಇಲ್ಲಿಗೆ ಬರ್ತಾರೆ ಅಂತಂದರೆ ಅವರಿಗೆ ಫೋರ್ಸ್ಫುಲ್ ಕನ್ವರ್ಷನ್ ಇರಲಿ, ಅವರಿಗೆ ಫ್ರೀಡಮ್ ಟು ಪ್ರಾಕ್ಟೀಸ್, ಫ್ರೀಡಮ್ ಟು ಪ್ರೊಪಗೇಟ್, ಫ್ರೀಡಮ್ ಟು ಬೇರೆ ಧರ್ಮದ ಬಗ್ಗೆ ಅವ್ರು ಬಂದುಬಿಟ್ಟು ಇಲ್ಲಿ ಪ್ರಚಾರ ಮಾಡ್ತಾರೆ ಅಂದರೆ ಅದು ಅಲೌಡ್ ಇದೆ. ಓಕೆ, ಸೊ ಇಟ್ ಈಸ್ ಅಪ್ಲಿಕೇಬಲ್ ಟು ಐದರ್ ಇಂಡಿಯನ್ ಆರ್ ನ್ಯಾಷನಲ್ಸ್. ಸೊ ನಾವು ಕೆಲವು ಫಂಡಮೆಂಟಲ್ ರೈಟ್ಸಲ್ಲಿ ಕೆಲವು ಆರ್ಟಿಕಲ್ಸ್ ಓದ್ತೀವಿ. ಓಕೆ, ಯಾವ್ದು ಆರ್ಟಿಕಲ್ 15, ಆರ್ಟಿಕಲ್ 16, ಆರ್ಟಿಕಲ್ 19, ಆರ್ಟಿಕಲ್ 29 ಆ್ಯಂಡ್ ಆರ್ಟಿಕಲ್ 30. ಇವಿಷ್ಟು ಫಂಡಮೆಂಟಲ್ ರೈಟ್ಸ್ ಏನಿದೆ ಓನ್ಲಿ ಫಾರ್ ಸಿಟಿಜನ್ಸ್ ಇದೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇವಿಷ್ಟು ಫಂಡಮೆಂಟಲ್ ರೈಟ್ಸ್ ಆರ್ ಓನ್ಲಿ ಫಾರ್ ಸಿಟಿಜನ್ಸ್. ರೆಸ್ಟ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಆರ್ ಅವೈಲೇಬಲ್ ಟು ಆಲ್ ದಿ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ. ಸೊ ಹಾಗಾಗಿ ಆಟೋಮೆಟಿಕಲಿ ದಿಸ್ ಸ್ಟೇಟ್ಮೆಂಟ್ ವಿಲ್ ಹೋಲ್ಡ್ಸ್ ರಾಂಗ್. ಸೊ ಆನ್ಸರ್ ಓನ್ಲಿ 1. ಓಕೆ, ರೈಟ್, ಅರ್ಥ ಆಯ್ತಲ್ವಾ? ಸೊ ಐ ವಿಲ್ ರಿಪೀಟ್ ಇಟ್ ಅಗೇನ್. ಸೊ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಫಾರಿನ್ ನ್ಯಾಷನಲ್ಸ್ ಅಂತ ಇದೆ. ಇಲ್ಲ, ಯಾಕೆಂದರೆ ಬಿಕಾಸ್ ನಮ್ಮ ಫಂಡಮೆಂಟಲ್ ರೈಟ್ಸು ಓನ್ಲಿ ಫಾರ್ ಸಿಟಿಜನ್ಸ್ ಇರುವಂಥ ರೈಟ್ಸ್ ಯಾವಪ್ಪ ಅಂದರೆ ಆರ್ಟಿಕಲ್ 15, 16, 19, 29 ಆ್ಯಂಡ್ 30. Okay, these are available only for citizens. Rest of the fundamental rights are available to citizens as well as non-citizens. ಭಾರತೀಯ ನಾಗರಿಕರಿಗೆ ಅಥವಾ ಫಾರಿನರ್ಸ್ಗೆ ಇಬ್ಬರಿಗೂ ಅವೈಲೇಬಲ್ ಇದೆ. ಸೊ ಹಾಗಾಗಿ this statement is wrong. Okay, so only 1 is the right answer. So which of the following are the factors are responsible for ಬಲ್ಕಿನೆಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಭಾರತ ದೇಶದ ಸಂವಿಧಾನ ತುಂಬ ವಿಸ್ತಾರವಾಗಿ ಬರೆದಿದ್ದಾರೆ, ತುಂಬ ಎಲಾಬ್ರೇಟೆಡ್ ಆಗಿ ಬರೆದಿದ್ದಾರೆ. ಇದಕ್ಕೆ ಕಾರಣಗಳೇನು? ಎಷ್ಟು ಪ್ರಾವಿಷನ್ಸು, ಎಷ್ಟು ಆರ್ಟಿಕಲ್ಸ್ ಇರೋದ್ರಿಂದ ಇದಕ್ಕೆ ಕಾರಣ ಏನು ಅಂತ ಕ್ವಶನ್ ಇದೆ. ಸೊ ದ ಕ್ವಶನ್ ಈಸ್ ಹ್ಯೂಜ್ ಜಾಗ್ರಫಿಕಲ್ ಎಕ್ಸ್ಟೆಂಟ್. ಹೌದು, ಭಾರತ ದೇಶದ ಉದ್ದಕ್ಕೂ ಭಾಳ ಉದ್ದಕ್ಕಿದೆ. ಓಕೆ, ಫ್ರಮ್ ಕನ್ಯಾಕುಮಾರಿ ಟು ಕಾಶ್ಮೀರ್ ಆ್ಯಂಡ್ ಆಲ್ಸೋ ಫ್ರಮ್ ಕಚ್ ಟು ಅರುಣಾಚಲ್ ಪ್ರದೇಶ್. ಸೊ ಇದನ್ನಿದೆ. ಇದರಿಂದ ಸೊ ಭಾರತ ದೇಶ ಏನಿದೆ ಅದನ್ನು ಡೈವರ್ಸಿಟಿ ಮತ್ತು ಜಾಗ್ರಫಿಕಲ್ ಎಕ್ಸ್ಟೆಂಟಿಂದ ಈ ಆರ್ಟಿಕಲ್ಸ್ ಹಿಂಗಾಗಿದೆ. ಅವು ಕರೆಕ್ಟ್ ಇದೆ. ಡಾಮಿನೆನ್ಸ್ ಆಫ್ ಲೀಗಲ್ ಲುಮಿನರೀಸ್ ಅಂದರೆ ಸೊ ಲೀಗಲ್ ಲಾಯರ್ಸ್ ಅಥವಾ ಲೀಗಲ್ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಸುಮಾರು ಜನ ಇದ್ದರು. ಸೊ ಹಾಗಾಗಿ ಅದರಿಂದ ಏನಾಯಿತು, ಪ್ರಾವಿಷನ್ಸು ಇನ್ನೂ ಡಿಟೇಲ್ಡ್, ಇನ್ನೂ ಡಿಸ್ಕಷನ್, ಇನ್ನೂ ಮೋರ್ ಕ್ಲಾರಿಟಿ ಕೊಡೋಕ್ಕೋಸ್ಕರ ಅವರು ತುಂಬ ಎಲಾಬ್ರೇಟೆಡ್ ಆಗಿ ಬರ್ತಿದ್ದಾರೆ. ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಫಾರ್ ಬೋತ್ ಸೆಂಟರ್ ಆ್ಯಂಡ್ ದ ಸ್ಟೇಟ್. ಎಸ್, ಇದನ್ನು ಕರೆಕ್ಟ್ ಇದೆ. ಯಾಕಂದರೆ ಅಮೆರಿಕಾದಲ್ಲಿ ನೋಡಿದ್ರೆ ಡ್ಯುವಲ್ ಕಾನ್ಸ್ಟಿಟ್ಯೂಷನ್ ಇದೆ, ಸ್ಟೇಟಿಗೆ ಬೇರೆ ಸೆಂಟರ್ಗೆ ಬೇರೆ ಅಂತ ಇದೆ. ಬಟ್ ನಮ್ಮ ಹತ್ರ ಆದರೆ ಸೆಂಟರ್ ಮತ್ತು ಸ್ಟೇಟ್ಗೆ ಒಂದೇ ಸಂವಿಧಾನ ಇರೋದ್ರಿಂದ ಸೊ ಇದು ತುಂಬ ಎಲಾಬ್ರೇಟೆಡ್ ಇದೆ. ಸೊ ಹಾಗಾಗಿ 1, 2, 3 ಎಲ್ಲಿದೆ, ಏನಲ್ಲಿ. ನೆಕ್ಸ್ಟ್ 13th, ಅಂಡರ್ ದಿ ಆರ್ಟಿಕಲ್ 360 ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಕ್ವಶನ್ ಏನಿದೆ ನೋಡಿ, ಫಸ್ಟು ಅಂಡರ್ಲೈನ್ ಮಾಡ್ಕೊಂಬಿಡಿ. ಆರ್ಟಿಕಲ್ 360 ಅಂದ್ರೇನು? ಫೈನಾನ್ಷಿಯಲ್ ಎಮರ್ಜೆನ್ಸಿ. ಸೊ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಬಂದಿದೆ. ಸೊ ಫೈನಾನ್ಷಿಯಲ್ ಎಮರ್ಜೆನ್ಸಿ ಏನಿದೆ ಅದ್ರ ಮೇಲೆ ಕ್ವಶನ್ ಏನು ಕೇಳಿದೆ. ದಿ ಪವರ್ ಟು ಪ್ರೊಕ್ಲೇಮ್ ದಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ಇಸ್ ವೆಸ್ಟೆಡ್ ಅಂಡರ್. ಯಾರು ಇದನ್ನು ಪ್ರೊಕ್ಲೇಮ್ ಮಾಡ್ಬೋದು? ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಯಾರು ಡಿಕ್ಲೇರ್ ಮಾಡ್ಬೋದು? ಆಬ್ವಿಯಸ್ಲಿ ಯಾವುದೇ ಎಮರ್ಜೆನ್ಸಿ ಇರಲಿ, ಇಟ್ ಹ್ಯಾಸ್ ಟು ಬಿ ಡಿಕ್ಲೇರ್ಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ದಟ್ ಈಸ್ ದಿ ಆನ್ಸರ್. ಡೈರೆಕ್ಟ್ ಕ್ವಶನ್, ಸಿಂಪಲ್. ಕ್ವಶನ್ ನಂಬರ್ 14. ಕ್ವಶನ್ ನಂಬರ್ 14 ಬಂದಾಗ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಇದೆ.
So what is it? Question number 14. Indian Council Act of 1909 provided for which of the following provisions? So non-official majority in the Central Legislative Council. Illa, idanna non-official majority was not provided in the Central Legislative Council. Instead, the Central Legislative Council alli idanna retain madidru. Okay, but whereas provincial council alli non-official majority anna provide madidare. So hagagi statement 1 is not correct. Okay. So the association of Indian Council with executive councils of Viceroy. Yes. So the first Sachidananda Sinha was the first person to become the member of Legislative Council or Viceroy Council anta heltivala. So that was the right answer. Separate electorate for Anglo-Indians and Europeans. So it was not separate electorate for Anglo-Indians or Europeans, but however separate electorate for Muslims was provided in the Indian Council Act 1909. Okay, so hagagi the statement 3 is also wrong. So statement 1 and 3 are wrong. So question enide, it is only true, correct answer anta ide. So hagagi it is only 2.